Hello everyone. Today's recipe is chicken ghee roast. ಇವತ್ತು ನಾವು ಚಿಕನ್ ಘೀ ರೋಸ್ಟ್ ಮಾಡೋಣ. ನಾವು ಆಲ್ಮೋಸ್ಟ್ 1.5 kg ಚಿಕನ್ ತಗೊಂಡಿದ್ದೀವಿ ಇಲ್ಲಿ. ಅದರಲ್ಲಿ 1 kgನ ನಾವು ಚಿಕನ್ ಘೀ ರೋಸ್ಟ್ಗೆ ಯೂಸ್ ಮಾಡ್ತಾ ಇದ್ದೀವಿ. ನಾವು ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ನಾವು ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊಗಳನ್ನ ಹೆಚ್ಕೊಂಡಿದ್ದೀವಿ. ಇನ್ನೇನು ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಣಲಿ ತಗೊಳ್ಳಿ. 5 to 6 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಯಾಕಂದರೆ ಚಿಕನ್ನು ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಒಂದು ಹದಕ್ಕೆ ಬಂದಮೇಲೆ ಮೆಣಸಿನ್ಕಾಯಿ, ಕರಿಬೇವು ಎಲ್ಲದನ್ನು ಹಾಕಿ. ಹಾಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಒಂದು ಹದಕ್ಕೆ ಬಂದಮೇಲೆ ನೀವು ಹೆಚ್ಚಿರುವಂಥ ಸಣ್ಣ ಸಣ್ಣ ಈರುಳ್ಳಿಗಳನ್ನು ಹಾಕಿ ಅದು ಚೆನ್ನಾಗಿ ಮಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ಅವಾಗಲೇ ಹೇಳ್ದಂಗೆ ಯಾಕೆ ನಾವು ಈರುಳ್ಳಿ ಮತ್ತು ಟೊಮೊಟೊಗಳನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಅಂದರೆ ನಾವಿಲ್ಲಿ ಮಿಕ್ಸಿನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ. ಸಣ್ಣದಾಗಿ ಹೆಚ್ಚೋ ಬದಲು ಪೇಸ್ಟ್ ಥರ ಮಾಡ್ಕೊಳ್ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಆರಾಮಾಗಿ ಮಿಕ್ಸಿಲಿ ಇದನ್ನು ರುಬ್ಕೊಂಡು ಸಹ ಯೂಸ್ ಮಾಡ್ಬೋದು. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ನೀವು ಹೆಚ್ಕೊಂಡಿರುವಂಥ ಚಿಕ್ಕ ಚಿಕ್ಕ ಟೊಮೊಟೊಗಳನ್ನ ಆ್ಯಡ್ ಮಾಡಬೇಕು. ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬೇಕಾದರೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಇದೆರಡು. ಒಂದ್ಸಲ ನೀಟಾಗಿ ಎರಡು ಫ್ರೈ ಆದಮೇಲೆ ನಿಮ್ಮ ಹತ್ರ ಇರೋ ಚಿಕನ್ಗಳನ್ನ ಆ್ಯಡ್ ಮಾಡ್ಕೊಬೇಕು. ಎಲ್ಲ ಪೀಸ್ಗಳನ್ನು ನೀಟಾಗಿ ಒಂದಾದ್ಮೇಲೆ ಒಂದು ಆ್ಯಡ್ ಮಾಡಿ. ನಿಮ್ಮ ಪಾತ್ರೆ ನಾನ್ ಸ್ಟಿಕ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ಫೈನ್. ನಿಮ್ಮ ಎಲ್ಲ ಚಿಕನ್ಗಳನ್ನು ಎಷ್ಟಿದೆ ಎಲ್ಲ ಪೀಸಸ್ನ ಆ್ಯಡ್ ಮಾಡಿ. ನಾವು ಯೂಸ್ ಮಾಡ್ತಿರೋ 1 kg ಚಿಕನ್ಗೆ ಈ ಪಾತ್ರೆ ಸ್ವಲ್ಪ ಸಣ್ಣ ಆಯಿತು. ಬಟ್ ಸ್ಟಿಲ್ ಫೈನ್. ನೀವು ನಿಮ್ಮ ಚಿಕನ್ ಕ್ವಾಂಟಿಟಿಗೆ ತಕ್ಕನಾಗಿ ಪಾತ್ರೆಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ನಾವು ಚಿಕನ್ ಹಾಕಿದ ಮೇಲೆ ನೀಟಾಗಿ ಬೇಯಬೇಕು. ನಾವು ಯಾವುದೇ ಥರ ಎಕ್ಸ್ಟರ್ನಲ್ ಕುದಿಸಿರೋ ಚಿಕನ್ನ ಹಾಕ್ತಾ ಇಲ್ಲ. ಹಾಗಾಗಿ ಅದು ಅದರಲ್ಲೇ ಬೇಯಬೇಕಾಗತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಹೊತ್ತು ನೀವು ಅದನ್ನು ನೀಟಾಗಿ ಬೇಯೋ ತನಕ ಹಾಗೆ ಬಿಡಬೇಕು. ಚೆನ್ನಾಗಿ ತಿರುಗಿಸ್ತಿರ್ಬೇಕು. ಅಡಿ ಹಿಡಿಬಾರ್ದು. ಹಾಗೆ ಬಿಡಿ. ನೀಟಾಗಿ ಬೇಯಬೇಕು. ಒಂದು 15 ನಿಮಿಷ ಬೆಂದಮೇಲೆ ನೋಡಿ ಚಿಕನ್ ಈ ಥರ ಕಾಣುತ್ತೆ. ಸೊ ಇದೆಲ್ಲ ನೀರು ಬಿಟ್ಟು ಬೆಂದಿದೆ ಒಂದು ಆಲ್ಮೋಸ್ಟ್ ಆಗಿ. ಸೊ ಇವಾಗ ನಾವು ನಮ್ಮ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡೋ ಟೈಮ್. ಖಾರದ ಪುಡಿ ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕನಷ್ಟು ನಿಮ್ಗೆ ಎಷ್ಟು ಬೇಕು. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಕಡಿಮೆ ಖಾರ ತಿನ್ನೋರಾದರೆ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾವಿಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ ಎರಡನ್ನೂ ಆ್ಯಡ್ ಮಾಡಿದ್ದೀವಿ. ಇದೂ ಅಷ್ಟೇ ನಿಮಗೆ ರುಚಿಗೆ ತಕ್ಕನಷ್ಟು. ಸ್ವಲ್ಪ ಚಿಕನ್ ಮಸಾಲ ಜಾಸ್ತಿ ಇದ್ದರೆ ಇನ್ನೂ ರುಚಿ ಇರುತ್ತೆ. ಹಾಗೆ ಸ್ವಲ್ಪ ಚಾಟ್ ಮಸಾಲನ್ನು ನೀವು ಆ್ಯಡ್ ಮಾಡಬೇಕಿದೆ. ಒಂದ್ಸಲ ನೀವೆಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ತಿರುಗಿಸ್ಬೇಕು. ಈ ಮಸಾಲೆ ನಾವು ಇಲ್ಲಿವರೆಗೂ ಏನೂ ಹಾಕಿರಲ್ಲ. ಇದೇ ಈಗಲೇ ಆ್ಯಡ್ ಮಾಡ್ತಿರ್ತೀವಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಏನೋ ಬಿಳಿ ಬಿಳಿ ಕಾಣ್ತಿರೋ ಚಿಕನ್ನು ಇವಾಗ ಒಂದು ಹದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಮಸಾಲೆ ಬಿದ್ಮೇಲೆ ಏನೇ ಆದ್ರೂ ರುಚಿ. ಇವಾಗಿನ ಬಾಯ್ಲರ್ ಕೋಳಿಗಳಲ್ಲಿ ಏನೂ ರುಚಿ ಇರೋದಿಲ್ಲ. ಸೊ ನಾವೇನು ಆ್ಯಡ್ ಮಾಡ್ತೀವೋ ಅದ್ರ ಮೇಲೆ ಚಿಕನ್ ಟೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಒಂದು ಲೆವೆಲ್ಲಿಗೆ ಹದ ಬರ್ತಾ ಇದೆ. ಇನ್ನು ನಾವು ಇದಕ್ಕೆ ತುಪ್ಪ ಆ್ಯಡ್ ಮಾಡಬೇಕು ಲಾಸ್ಟ್ಗೆ. ತುಪ್ಪ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಮಸಾಲೆಗಳನ್ನು ಎಲ್ಲದನ್ನು ಹಾಕಬೇಕು ರುಚಿಗೆ ತಕ್ಕನಷ್ಟು. ಸೊ ಇನ್ನದು ನೀರು ಬಿಡಲ್ಲ. ನೀವು ಓಪನ್ ಆಗಿ ಬೇಯಿಸ್ತಾ ಹೋಗಬೇಕು. ಅದು ಇನ್ನೂ ಡ್ರೈ ಹಾಕ್ಕೊಂಡು ಹೋಗುತ್ತೆ.
ನಾವಿಲ್ಲಿ ಸ್ವಲ್ಪ ಗೀ ಮತ್ತು ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಇನ್ನೇನು ಒಂದು 5 ನಿಮಿಷ ಸಾಕು ಅನಿಸುತ್ತೆ. ಅದು ಆಲ್ಮೋಸ್ಟ್ ಬೆಂದಿದೆ. ಅರ್ಧ ಬಾಟಲ್ ತುಪ್ಪ ಆ್ಯಡ್ ಮಾಡಿದ್ದೀನಿ. ಬಾಟಲ್ ತುಂಬ ಚಿಕ್ಕದು, ನಿಮ್ಗೆ ಬೇಕಾದಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ಮಸಾಲೆಗಳನ್ನ ಆ್ಯಡ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ. ಸೊ ನೋಡೋಕ್ಕಂತೂ ಸೂಪರ್ ಆಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನೋಡೋಣ ಹೆಂಗಾಗಿದೆ ಅಂತ. ಇದನ್ನು ನೀವು ಬಿಸಿ ಬಿಸಿ ತಿಂದರೆ ಸಖತ್ತಾಗಿರುತ್ತೆ. ತುಪ್ಪ ಡ್ರೈ ಆದರೆ ಅದೊಂಥರ ಬೇರೆ ಫ್ಲೇವರ್ ಬರುತ್ತೆ. ನೋಡಿ, ನಾನು ಇದನ್ನ ಪ್ಲೇಟ್ಗೆ ಹಾಕಿದ್ದೀನಿ. ಬಿಸಿ ಬಿಸಿ ಚಿಕನ್ ಗೀ ರೋಸ್ಟ್ ಸವಿಯಕ್ಕೆ ಸಿದ್ಧ ಆಗಿದೆ. ಇದಂತೂ ನೋಡೋಕ್ಕಂತೂ ಸೂಪರ್ ಆಗಿದೆ. ಟೇಸ್ಟು ಆಸಮ್ ಆಗಿತ್ತು.